ನಮಸ್ತೆ, ನಾನು ರಿಮಾ ರೇಷ್ಮಾ. ಮಾರ್ನಿಂಗ್ ಏಳುವಾಗ ಫುಲ್ ಜೋರು ಮಳೆ. ಮಾರ್ನಿಂಗ್ ಎದ್ದ ನಂತರ ತಮ್ಮ ಸ್ಕೂಲಿಗೆ ಹೊರಟ, ಅವನಿಗೆ ಸ್ಕೂಲ್ ಉಂಟು ಅಂತ ಆಯಿತಾ. ಹಾಗೆ ಇವತ್ತಿನ ಮಳೆ ನೋಡುವಾಗ ಡೌಟ್ ಆಯಿತು ಸ್ಕೂಲ್ ಇರಲಿಕ್ಕಿಲ್ಲ ಅಂತ. ಆದರೂ ಕೂಡ ಮೆಸೇಜ್ ಬರುವಾಗ ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಚಿಕ್ಕ ಮತ್ತು ತಮ್ಮನನ್ನು ಕರ್ಕೊಂಡು ಹೊರಟರು, ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕಿತ್ತಲ್ಲ. ಹಾಗೆ ಇವಾಗ ಹೋದ ದಾರಿಯಲ್ಲೇ ಸ್ವಲ್ಪ ಹೊತ್ತಾಗಿ ರಿಟರ್ನ್ ಬಂದರು, ಯಾಕಂದರೆ ಸ್ಕೂಲಿಂದ ಮೆಸೇಜ್ ಬಂತು ಎಲ್ಲ ಇವತ್ತು ಸ್ಕೂಲಿಗೆ ರಜೆ ಅಂತ. ಯಾಕಂದರೆ ಜೋರು ಮಳೆ ಇತ್ತು, ಹಾಗೆ ಸ್ಕೂಲಿಗೆ ರಜೆ ಕೊಟ್ಟರು. ಹಾಗೆ ಭಾರಿ ಖುಷಿಯೆಲ್ಲ ವಾಪಸ್ ಬಂದ. ಹಾಗೆ ಅದಾಗಿ ಸ್ವಲ್ಪ ಹೊತ್ತಲ್ಲಿ ನಾವು ಬೈಕ್ ರೈಡ್ ಹೋದ್ವಿ, ಯಾಕಂದರೆ ಒಂದು ಫ್ರೆಂಡ್ನ ಮನೆ ಹತ್ರ ಒಂದು ಕೋಳಿ ಫಾರ್ಮ್ ಉಂಟು ಅಂತ ಹೇಳಿದ. ಹಾಗೆ ಹೋಗಿ ಕೋಳಿ ಫಾರ್ಮ್ ಅಲ್ಲ, ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ರು. ಹಾಗೆ ನಾವು ನೋಡಲಿಕ್ಕೆ ಹೋದ್ವಿ. ತುಂಬ ಕೋಳಿ ಮರಿಗಳೆಲ್ಲ ಇತ್ತು, ಫುಡ್ ಎಲ್ಲ ಹಾಕ್ತಾಯಿದ್ರು ನಾವು ಹೋಗುವಾಗ. ಕೋಳಿ ಸಾಕಾಣಿಕೆ ಬಗ್ಗೆ ತುಂಬ ಮಾತಾಡಿದ್ವಿ. ಹಾಗೆ ಇನ್ನೂ ಕೂಡ ಕೋಳಿ ಹಾಕ್ಲಿಕ್ಕುಂಟು ಹಾಗೆ ಹೇಳಿದರು. ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಏನೆಲ್ಲ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಹಾಗೆ ಫುಡ್ಡೆಲ್ಲ ತಂದಿಟ್ಟಿದ್ರು ಅದಕ್ಕೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅಂತೆ. ಅದಾಗಿಲ್ಲ ಒಂದು ಶಂಖ ಹುಳ ಸಿಕ್ಕಿತ್ತು. ಅದಾಗಿ ನಾವು ಹೊರಟ್ವಿ ಮನೆಗೆ. ಅಷ್ಟೊತ್ತಾಗ ಮಳೆಗೆ ಅಂಗಳ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಹೋಗಿತ್ತು. ಹಾಗೆ ಚಿಕ್ಕ ಮತ್ತು ತಮ್ಮ ಸೇರಿ ಅದನ್ನು ಸ್ವಲ್ಪ ಗಟ್ಟಿ ಮಾಡಿದರು, ರೋಲರಲ್ಲಿ ಮಾಡಿ. ನಮಗೆ ಹಳ್ಳಿಯವರಿಗೆ ಅಂಗಳ ಮೇನ್, ಅಂದರೆ ಅಡಿಕೆ ಅದೆಲ್ಲ ಒಣಗಿಸ್ಲಿಕ್ಕೆ ಇರ್ತದಲ್ಲ, ಅದಕ್ಕೋಸ್ಕರ ಹಾಳಾಗದಾಗೆ ಮಳೆ ನಿಂತ ಮೇಲೆ ಸ್ವಲ್ಪ ರೋಲರ್ ಮಾಡಿದ್ವಿ. ಅದಾಗಿ ಚಿಕ್ಕ ಹುಲ್ಲೆಲ್ಲ ತಂದರು. ಸ್ವಲ್ಪ ಹೊತ್ತು ಆಗುವಾಗ ಜೋರು ಮತ್ತೆ ಸಹ ಮಳೆ ಬಂತು. ಫಸ್ಟ್ ಟೈಮ್ ಮಕ್ಕಳಿಗೆ ರಜೆ ಕೊಡುವಾಗ ಒಂದು ಜೋರು ಮಳೆ ಬಂದಿತ್ತು ಮನೇಲಿ. ಒನ್ ಡೇ ಫುಲ್ ಮಳೆ. ಹಾಗೆ ಸ್ವಲ್ಪ ಹೊತ್ತು ಕೂತು ಮತ್ತು ನನಗೆ ಡ್ಯೂಟಿಗೆ ಹೊರಡಲಿಕ್ಕಿತ್ತ. ಹಾಗೆ ಮತ್ತು ಚಿಕ್ಕಿ ಹೇಳಿದರು, ಬಾಳೆಹಣ್ಣು ತಗೊಂಡೋಗು, ನಿನಗೆ ರೂಮಲ್ಲಿ ತಿನ್ಲಿಕ್ಕೆ ಆಗ್ತದಲ್ಲ ಹೇಳಿ. ಹಾಗೆ 2 ಪಾಡ ತೆಗೆದೆ, ರೂಮಲ್ಲಿ ಕುತ್ಕೊಂಡು ತಿನ್ಬೋದಲ್ಲ ಅಂತ. ಹಾಗೆ ನಾನು ಮತ್ತು ತಂಗಿ ಸೇರಿ 1-2 ಪಾಡ ತೆಗೆದ್ವಿ. ಮತ್ತು ಚಿಕನ್ ಬಳ್ಳಿಯಿಂದ ನೀರು ಸೌತೆ ಕುಯ್ದು ಕೊಟ್ಟರು, ಅದನ್ನೆಲ್ಲ ತುಂಬಿಸಿ ಮತ್ತು ಚಿಕ್ಕಿ ದೋಸೆ ಎಲ್ಲ ಹೊಯ್ದು ಕೊಟ್ಟರು. ಹಾಗೆ ಮಧ್ಯಾಹ್ನ ತಿನ್ನಲಿಕ್ಕೆ ಟಿಫಿನಿಗೆಲ್ಲ ಹಾಕಿ ನಾನು ಮತ್ತು ಮ್ಯಾಂಗ್ಳೂರಿಗೆ ಹೊರಟೆ. ಮ್ಯಾಂಗ್ಳೂರಿಗೆ ಹೊರಡುವಾಗ ನಾನು ತಮ್ಮ ಮತ್ತು ತಂಗಿ ಒಟ್ಟಿಗೆ ಹೊರಟರು ನನ್ನೊಟ್ಟಿಗೆ ಬಿಡಲಿಕ್ಕೆ ಅಂತ. ಅಷ್ಟೊತ್ತಿಗೆ ನಾವಿವತ್ತು ಹೊರಟ ಗಾಡಿ ಯಾವುದು ಗೊತ್ತುಂಟ, ಚಿಕ್ಕ ತೋಟದಲ್ಲಿ ಯೂಸ್ ಮಾಡುವಂಥದ್ದು 800 ಆಯಿತಾ. ಹಾಗೆ ಆ ಗಾಡಿಯಲ್ಲಿ ಖಾಲಿ ಸೀಟ್ ಮಾತ್ರ ಇತ್ತು, ಮತ್ತು ಡಿಕ್ಕಿ ಎಲ್ಲ ತೆಗೆದಿದ್ದೇವೆ, ಯಾಕಂದರೆ ತೋಟದಲ್ಲಿ ಯೂಸ್ ಮಾಡುವಂಥದ್ದಲ್ಲ, ಅದಕ್ಕೋಸ್ಕರ. ಹಾಗೆ ಮತ್ತೆ ಹೊರಟೆ ನಾನು. ತುಂಬ ಬೇಜಾರಾಯಿತು. 1 ಡೇ ಫುಲ್ ತಮ್ಮ ತಂಗಿ ಜೊತೆ ಕಾಲ ಕಳೆದು ಒಂದು 2 ಡೇಸ್ ಇದ್ದೆ ಚಿಕ್ಕಿ ಮನೆಯಲ್ಲಿ. ಅದಾಗಿ ಈಗ ಹೊರಟದ್ದು. ಹಾಗೆ ಚಿಕ್ಕ ಮತ್ತು ತಮ್ಮ ತಂಗಿ ನನ್ನನ್ನು ಬಿಟ್ಟು ಹೊರಟರು. ಓಕೆ ಗಾಯ್ಸ್, ನಾ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.